ಬಂಡೆ ಕಾರ್ಮಿಕರ ಮೇಲೆ ಬೆಂಡೋನಿ ಜೈರಾಮ್ ಬಲ ಪ್ರಯೋಗ. ಕಲ್ಲು ಗಣಿಗಾರಿಕೆ ವಿರುದ್ಧ ಭುಗಿಲೆದ್ದ ಕಾರ್ಮಿಕರ ಆಕ್ರೋಶ. ಕಾರ್ಮಿಕರ ಬಡವರಿಗೆ ಬೇಕೇ ಬೇಕು, ಬಿಟ್ಟ ಮೇಲೆ ಜೀವನ ನಮಗಿಲ್ಲ. ಜನ ಕುಟುಂಬ ಎಲ್ಲ ಬಿದಿ ಬುದ್ಧಾಗಿರಲಿಲ್ಲ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದರೂ ಕಾರ್ಮಿಕರಿಗೆ ಸಿಕ್ಕಿಲ್ಲ ದುಡಿಮೆಯ ಭಾಗ್ಯ. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಸಿದ್ದರಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರಿಕಲ್ಲು ಗ್ರಾಮದಲ್ಲಿ ಮತ್ತೆ ಕಲ್ಲು ಗಣಿಗಾರಿಕೆಯ ಸದ್ದು ಜೋರಾಗಿದೆ. ಗೌರಿಕಲ್ಲು ಗ್ರಾಮಸ್ಥರ ಮತ್ತು ಕಾರ್ಮಿಕರ ವಿರೋಧದಿಂದ ಸುಮಾರು 15 ವರ್ಷದಿಂದ ಸ್ಥಗಿತವಾಗಿದ್ದ ಕಲ್ಲು ಗಣಿಗಾರಿಕೆ ತುಮಕೂರು ಜಿಲ್ಲಾ ಕಲ್ಲು ಮತ್ತು ಭೂ ವಿಜ್ಞಾನ ಇಲಾಖೆ ಪರ್ಮಿಷನ್ ನೀಡಿದೆ ಎಂದು ಆರೋಪಿಸಿ ಬೆಂಡೋನಿ ಜೈರಾಮ್ ವಿರುದ್ಧ ಬಂಡೆ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದು ಮತ್ತೆ ಸಂಘರ್ಷಕ್ಕೆ ಕಾರಣವಾಗಿದೆ. ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ಬೆಂಡೋನಿಯ ಜೈರಾಮ್ ಎಂಬಾತನಿಗೆ 15 ವರ್ಷದ ಹಿಂದೆ ಗಣಿಗಾರಿಕೆ ಇಲಾಖೆಯಿಂದ ಸರ್ವೆ ನಂಬರ್ 36ರಲ್ಲಿ 4 ಎಕರೆ ಸರ್ಕಾರಿ ಹಾಗೂ ಸರ್ಕಾರಿ ಗಣಿ ಇಲಾಖೆಯಿಂದ 4 ಎಕರೆ ಕಲ್ಲು ಕ್ವಾರೆ ಮಂಜೂರಾಗಿತ್ತು. ಅಂದಿನಿಂದ ಬಂಡೆ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ರು. ಬಂಡೆ ಕಾರ್ಮಿಕರು ಬೆಂಡೋನಿ ಜೈರಾಮ್ ನಡುವೆ ಸಂಘರ್ಷ. ಗೌರಿಕಲ್ಲಿನ ಕಲ್ಲು ಕ್ವಾರಿಯ ಬಂಡೆಯಲ್ಲಿ ಬಂಡೆ ಕಾರ್ಮಿಕರು ಕಳೆದ 40 ವರ್ಷದಿಂದ ಬಂಡೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು. ಆದರೆ ಆ ಕ್ವಾರಿಯನ್ನ ಸರ್ಕಾರ ಬೆಂಡೋನಿ ಜೈರಾಮ್ಗೆ ಯಾವಾಗ ನೀಡಿತೋ ಅಂದಿನಿಂದ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿತ್ತು. ಹೀಗಾಗಿ ಸಂಘರ್ಷ ಏರ್ಪಟ್ಟಿದ್ದರಿಂದ ಕಲ್ಲು ಕ್ವಾರಿಯಲ್ಲಿ ಗಣಿಗಾರಿಕೆಯನ್ನ ಸ್ಥಗಿತ ಮಾಡಲಾಗಿತ್ತು. ಇದೀಗ ಮತ್ತೆ ಸಮಸ್ಯೆ ನಡುವೆಯೂ ಗಣಿಗಾರಿಕೆ ಇಲಾಖೆ ಪರ್ಮಿಷನ್ ಕೊಟ್ಟಿರುವುದು ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಭದ್ರತೆ ಇಲ್ಲದೆ ಬ್ಲಾಸ್ಟಿಂಗ್ಗೆ ತಯಾರಿ. ಇನ್ನು ಕಾರ್ಮಿಕರ ವಿರೋಧದ ನಡುವೆಯೂ ಸಹ ಬೆಂಡೋನಿ ಜೈರಾಮ್ ಬೆಂಬಲಿಗರು ಪರವಾನಗಿಯೇ ಇಲ್ಲದ ಟ್ರ್ಯಾಕ್ಟರ್ನಿಂದ ಕಲ್ಲು ಕ್ವಾರಿಯಲ್ಲಿ ರಂಧ್ರ ಕೊರೆದು ಬ್ಲಾಸ್ಟಿಂಗ್ ನಡೆಸಲು ಪೂರ್ವ ತಯಾರಿ ನಡೆಸುತ್ತಿದ್ದಾರೆ. ಬ್ಲಾಸ್ಟಿಂಗ್ ಪರವಾನಗಿ ಕೂಡ ಇಲ್ಲ, ಜೊತೆಗೆ ಟ್ರ್ಯಾಕ್ಟರ್ನ ನಂಬರಿನ ಜೊತೆ ದಾಖಲೆಯೇ ಇಲ್ಲ. ಜೈರಾಮ್ ಬೆಂಬಲಿಗರನ್ನ ಕಾರ್ಮಿಕರು ಪ್ರಶ್ನಿಸಿದ್ರೆ ಕಲ್ಲು ಬಂಡೆಯ ಜೊತೆ ನೀವು ಬ್ಲಾಸ್ಟ್ ಆಗ್ತೀರಾ ಎಂಬ ದೌರ್ಜನ್ಯದ ಮಾತುಗಳು ಕೇಳಿಬಂದಿವೆ. ನೂರು ಮಂದಿ ಬಂಡೆ ಕಾರ್ಮಿಕರು ಬೀದಿ ಪಾಲು. ಇನ್ನು ಕಲ್ಲು ಬಂಡೆಯನ್ನೇ ನಂಬಿರುವ ಗೌರಿಕಲ್ಲು, ಮಲ್ಲೆಕಾವು ಮತ್ತು ಗೊಂದಿಹಳ್ಳಿಯ ಬಂಡೆ ಕಾರ್ಮಿಕರು ಕಲ್ಲು ಗಣಿಗಾರಿಕೆಯಿಂದ ಬೀದಿಗೆ ಬಿದ್ದಿದ್ದಾರೆ. ಈ ಬಂಡೆ ಕೆಲಸನೇ ನಮ್ಗೆ, ನಾವು ಕೂಲಿ ಹೋಗೋದಿಲ್ಲ, ಕೂಲಿ ಹೋದ್ರೂ 150-200 ರೂಪಾಯಿ ಕೊಡ್ತಾರೆ, ನಮ್ಗೆ ಆಗೋದಿಲ್ಲ. ನಾನು ನನ್ನ ಗಂಡ ಮಕ್ಕಳು ಬಂದು ಒಂದು 800-300 ರೂಪಾಯಿ ದುಡ್ಕೊಂತೀವಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಾಡ್ತೀರಿ? ಬೆಳಗ್ಗೆ 6 ಗಂಟೆ ಬರ್ತೀವಿ ಸರ್, ಸಂಜೆವರೆಗೂ 6 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಎಷ್ಟು ಸಿಗುತ್ತೆ? ಒಂದು 500 ರೂಪಾಯಿ ಸಿಗ್ತದೆ. ಈಗ ಏನ್ ಪ್ರಾಬ್ಲಮ್ ಆಗ್ತಿದೆ? ಇವಾಗ ನಮ್ಗೆ ಜೈರಮ್ಮಣ್ಣವರಿಂದ ಪ್ರಾಬ್ಲಮ್ ಏನಂತ ಮಾಡ್ತಾರಲ್ಲ, ನಾವು ಓದಿಲ್ಲ ಬರ್ದಿಲ್ಲ ಏನೂ ಇಲ್ಲ, ನಮ್ಗಿದೇ ಜೀವನ, ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ನಾವು ಇದೇ ಜೀವನ, ಹೊಲ ಇಲ್ಲ ಮನೆ ಇಲ್ಲ, ನಮ್ಗೆ ಇದೇ ಕೆಲಸ ಮಾಡಕ್ ಬಂದ್ರೆ ನಮ್ಗೆ ಬಡವ್ರಿಗೆ ಜೀವನ ಇಲ್ಲ. ನಾವೇನೋ ಮಾತಾಡಕ್ ಹೋದ್ರೆ ಪೊಲೀಸ್ ಕರ್ಕೊಂಡ್ಬಂದು ಜಬರ್ದಸ್ತ್ ಮಾಡಿ ಒಳಕಾಕಿಸ್ತಾರೆ. ಗಣಿಗಾರಿಕೆಗೆ ಬೇರೆಯವರಿಗೆ ಪರ್ಮಿಷನ್ ಕೊಟ್ಟಿರುವುದರಿಂದ ಬಂಡೆ ಕಾರ್ಮಿಕರ ಬದುಕು ನಷ್ಟದಲ್ಲಿದ್ದು, ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಂಡೆ ಕಾರ್ಮಿಕರ ಬದುಕನ್ನ ರಕ್ಷಿಸಬೇಕಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.